ಹೊಸ ವರ್ಷ ಬರ್ತಾ ಇದೆ ಹಾಗೂ ನಾವೆಲ್ಲರೂ ಹೊಸ ವರ್ಷಕ್ಕಾಗಿ ಏನೋ ಒಂದು ಗುರಿ, ಒಂದು ಯೋಜನೆಯನ್ನು ಹಾಕಲು ಟ್ರೈ ಮಾಡ್ತಾ ಇದ್ದೇವೆ. ಬೇರೆಲ್ಲ ಗುರಿ ಸಾಧಿಸುವುದು ಕಷ್ಟವಾದ್ರೂ ಕೂಡ ಹಣಕಾಸಿನ ಗುರಿ ಸಾಧಿಸುವುದು ಮಾತ್ರ ಸ್ವಲ್ಪ ಸುಲಭ. ಯಾಕಂತ ಹೇಳಿದ್ರೆ ಹಣಕಾಸಿನ ಗುರಿಗಳನ್ನು ನೀವು ಒಂದ್ಸತಿ ಸೆಟ್ ಮಾಡಿ ಆದ್ಮೇಲೆ ನೀವು ಬ್ಯಾಂಕಿಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಇಂದ ಹಣ ಆಟೋ ಡೆಬಿಟ್ ಆಗಿ ನಿಮ್ಮ ಹೂಡಿಕೆ ಕಡೆ ಹೋಗ್ಬೇಕಂತ ಹೇಳಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂದ್ರೆ ಸ್ಥಿರ ಸೂಚನೆಯನ್ನು ಕೊಡಬಹುದು. ಮೂಲತಃ 2025 ವರ್ಷಕ್ಕೆ ನೀವು 4 ಆರ್ಥಿಕ ಗುರಿಗಳನ್ನು ಹೊಂದಿರಬೇಕು. ಮೊದಲನೇದಾಗಿ 50-30-20 ನಿಯಮ. ಹಾಗಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಇಂದ 50% ಅಷ್ಟು ಹಣ ನೀವು ನಿಮ್ಮ ಮೂಲಭೂತ ಅಗತ್ಯಗಳಿಗೆ ಯೂಸ್ ಮಾಡಬಹುದು. ಅಂದ್ರೆ ಬಾಡಿಗೆ ಇರ್ಬೋದು, EMI ಇರ್ಬೋದು, ರಾಷನ್ ಇರ್ಬೋದು. ಆಮೇಲೆ 30% ನೀವು ಇತರ ಖರ್ಚಕ್ಕಾಗಿ ಯೂಸ್ ಮಾಡಬಹುದು. ಅಂದ್ರೆ ಫಿಲ್ಮಿಗೆ ಹೋಗುದಿರ್ಬೋದು, ಹೊರಗೆ ತಿಂಡಿ ತಿನ್ಲಿಕ್ಕೆ ಹೋಟೆಲಿಗೆ ಹೋಗುದು, ಟೂರ್ಸ್, ಟ್ರಾವೆಲ್ಸ್, ಶಾಪಿಂಗ್ ಇದಕ್ಕೆಲ್ಲ. ಹಾಗೆ 20% ಅಂದ್ರೆ 20% ನಿಮ್ಮ ಉಳಿತಾಯ ಹಾಗೂ ಹೂಡಿಕೆಗಾಗಿ ಯೂಸ್ ಮಾಡಬೇಕು. ಎರಡನೇದಾಗಿ ಖರ್ಚು ಮಾಡುವ ಮೊದಲು ಉಳಿತಾಯ ಮಾಡಬೇಕು. ನಿಮ್ಮ ಬ್ಯಾಂಕಿಗೆ ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ನಿಮ್ಮ ಹೂಡಿಕೆ